ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಸ್ವಿಂಗ್ ಟ್ರೇಡಿಂಗ್ ಟೆಕ್ನೋ ಫಂಡಾ ಸ್ಟ್ರಾಟಜಿಯ ಪಾರ್ಟ್ 2 ವಿಡಿಯೋದಲ್ಲಿ ಹೌ ಟು ಕ್ರಿಯೇಟ್ ಲಾರ್ಜ್ ಕ್ಯಾಪ್ ಸ್ಟಾಕ್ ಬಾಟಮ್ ಸ್ಕ್ರೀನ್. ಇಲ್ಲಿ ಕೊಟ್ಟಿರುವ ಸರ್ಚ್ ಕ್ವರಿನ ಬಳಸ್ಕೊಂಡು screener.in ಲಾರ್ಜ್ ಕ್ಯಾಪ್ ಸ್ಟಾಕ್ ಬಾಟಮ್ ಸ್ಕ್ರೀನ್ನ ಹೇಗೆ ಕ್ರಿಯೇಟ್ ಮಾಡೋದಂತ ಡೀಟೇಲ್ ಆಗಿ ನೋಡೋಣ ಬನ್ನಿ. ಮೊದಲನೇದಾಗಿ screener.in ವೆಬ್ಸೈಟ್ನಲ್ಲಿ ಮೇಲ್ಗಡೆ ಸ್ಕ್ರೀನ್ಸ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ, ಕ್ರಿಯೇಟ್ ನ್ಯೂ ಸ್ಕ್ರೀನ್ ಅಂತ ಬಟನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಒಂದು ಸರ್ಚ್ ಕ್ವರಿ ಸೆಕ್ಷನ್ ಓಪನ್ ಆಗುತ್ತೆ. ಇದರಲ್ಲಿ ಮೊದಲನೇದಾಗಿ ROE ಅಂತ ಟೈಪ್ ಮಾಡಿ. ಇಲ್ಲಿ ಬಂತು ನೋಡಿ, ಫಸ್ಟ್ ಆಪ್ಷನ್ ರಿಟರ್ನ್ ಆನ್ ಈಕ್ವಿಟಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಮಗೆ ರಿಟರ್ನ್ ಆನ್ ಈಕ್ವಿಟಿ ಮೋರ್ ದೆನ್ 15 ಸ್ಟಾಕ್ಸ್ ಬೇಕು. ಸೊ ಮೋರ್ ದೆನ್ ಸಿಂಬಲ್ನ ಟೈಪ್ ಮಾಡಿದ್ದೀನಿ. ದೆನ್ 15 ಅಂತ ಟೈಪ್ ಮಾಡಿ. ದೆನ್ AND ಅಂತ ಟೈಪ್ ಮಾಡಿ. ನೆಕ್ಸ್ಟ್ ಲೈನ್ ಬರುತ್ತೆ. ನಮಗೆ ನೆಕ್ಸ್ಟ್ ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಬೇಕು. ಸೊ ROCE ಅಂತ ಟೈಪ್ ಮಾಡಿ. ಇಲ್ಲಿ ಬಂತು ನೋಡಿ, ಫಸ್ಟ್ ಆಪ್ಷನ್ ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಮಗೆ ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಮೋರ್ ದೆನ್ 15 ಬೇಕು. ಸೊ ಮೋರ್ ದೆನ್ ಸಿಂಬಲ್ನ ಟೈಪ್ ಮಾಡಿ. ದೆನ್ 15 ಅಂತ ಟೈಪ್ ಮಾಡಿ. ನೆಕ್ಸ್ಟ್ ಮತ್ತೆ AND ಅಂತ ಟೈಪ್ ಮಾಡಿ. ನೆಕ್ಸ್ಟ್ ಲೈನ್ಗೆ ಬರುತ್ತೆ. ನಮಗೆ ನೆಕ್ಸ್ಟ್ ನೆಟ್ ಪ್ರಾಫಿಟ್ ಬೇಕು. ಸೊ ನೆಟ್ ಪ್ರಾಫಿಟ್ ಅಂತ ಟೈಪ್ ಮಾಡಿ. ಫಸ್ಟ್ ಆಪ್ಷನ್ ಬಂತು ನೋಡಿ, ನೆಟ್ ಪ್ರಾಫಿಟ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಮಗೆ ನೆಟ್ ಪ್ರಾಫಿಟ್ ಮೋರ್ ದೆನ್ 1000 crore ಸ್ಟಾಕ್ಸ್ ಬೇಕು. ಸೊ ಮೋರ್ ದೆನ್ ಸಿಂಬಲ್ನ ಟೈಪ್ ಮಾಡಿ, 1000 ಅಂತ ಟೈಪ್ ಮಾಡಿ. ದೆನ್ AND ಅಂತ ಟೈಪ್ ಮಾಡಿ. ನೆಕ್ಸ್ಟ್ ಲೈನ್ ಬರುತ್ತೆ. ನಮಗೆ ನೆಕ್ಸ್ಟ್ ಡೆಟ್ ಟು ಇಕ್ವಿಟಿ ಬೇಕು. ಸೊ DEBT ಅಂತ ಟೈಪ್ ಮಾಡಿ. ಎರಡನೇ ಆಪ್ಷನ್ ಡೆಟ್ ಟು ಇಕ್ವಿಟಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಮಗೆ ಡೆಟ್ ಟು ಇಕ್ವಿಟಿ ಲೆಸ್ ದೆನ್ 0.25 ಬೇಕು. ಸೊ ಲೆಸ್ ದೆನ್ ಸಿಂಬಲ್ನ ಟೈಪ್ ಮಾಡಿ. ದೆನ್ 0.25 ಅಂತ ಟೈಪ್ ಮಾಡಿ. ದೆನ್ ಎಂಡ್ ಅಂತ ಟೈಪ್ ಮಾಡಿ. ನೆಕ್ಸ್ಟ್ ಲೈನ್ ಬರುತ್ತೆ. ನಮಗೆ ನೆಕ್ಸ್ಟ್ ಪಬ್ಲಿಕ್ ಹೋಲ್ಡಿಂಗ್ ಬೇಕು. ಸೊ ಪಬ್ಲಿಕ್ ಹೋಲ್ಡಿಂಗ್ ಅಂತ ಟೈಪ್ ಮಾಡಿ. ಫಸ್ಟ್ ಆಪ್ಷನ್ ಬಂತು ನೋಡಿ, ಪಬ್ಲಿಕ್ ಹೋಲ್ಡಿಂಗ್, ಅದನ್ನ ಕ್ಲಿಕ್ ಮಾಡಿ. ನಮಗೆ ಪಬ್ಲಿಕ್ ಹೋಲ್ಡಿಂಗ್ ಲೆಸ್ ದೆನ್ 25 ಬೇಕು. ಸೊ ಲೆಸ್ ದೆನ್ ಸಿಂಬಲ್ನ ಟೈಪ್ ಮಾಡಿ. ದೆನ್ 25 ಅಂತ ಟೈಪ್ ಮಾಡಿ. ದೆನ್ ಎಂಡ್ ಅಂತ ಟೈಪ್ ಮಾಡಿ. ನಮಗೆ ನೆಕ್ಸ್ಟ್ ಪ್ಲೆಡ್ಜೆಡ್ ಪರ್ಸೆಂಟೇಜ್ ಬೇಕು. ಸೊ ಪ್ಲೆಡ್ಜ್ ಅಂತ ಟೈಪ್ ಮಾಡಿ. ಫಸ್ಟ್ ಆಪ್ಷನ್ ಬಂತು ನೋಡಿ, ಪ್ಲೆಡ್ಜೆಡ್ ಪರ್ಸೆಂಟೇಜ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಮಗೆ ಲೆಸ್ ದೆನ್ 10 ಬೇಕು. ಸೊ ಲೆಸ್ ದೆನ್ ಸಿಂಬಲ್ನ ಟೈಪ್ ಮಾಡಿ. ದೆನ್ 10 ಅಂತ ಟೈಪ್ ಮಾಡಿ. ನೆಕ್ಸ್ಟ್ ಮತ್ತೆ ಎಂಡ್ ಅಂತ ಟೈಪ್ ಮಾಡಿ. ನಮಗೆ ನೆಕ್ಸ್ಟ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್, ಲಾರ್ಜ್ ಕ್ಯಾಪ್ಗೆ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಮೋರ್ ದೆನ್ 1 lakh. ಸೊ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಂತ ಟೈಪ್ ಮಾಡಿ. ಫಸ್ಟ್ ಆಪ್ಷನ್ ಬಂತು ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಮೋರ್ ದೆನ್ ಸಿಂಬಲ್ನ ಟೈಪ್ ಮಾಡಿ. 1 lakh ಅಂತ ಟೈಪ್ ಮಾಡಿ. ದೆನ್ ಎಂಡ್ ಅಂತ ಟೈಪ್ ಮಾಡಿ. ನಮಗೆ ನೆಕ್ಸ್ಟ್ ಲಿಕ್ವಿಡಿಟಿ ಬೇಕಲ್ವಾ. ಸೊ ಕರೆಂಟ್ ಪ್ರೈಸ್ ಲೆಸ್ ದೆನ್ 5000 ಬೇಕು. ಸೊ ಕರೆಂಟ್ ಪ್ರೈಸ್ ಅಂತ ಟೈಪ್ ಮಾಡಿ. ಫಸ್ಟ್ ಆಪ್ಷನ್ ಬಂತು ನೋಡಿ, ಕರೆಂಟ್ ಪ್ರೈಸ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ಲೆಸ್ ದೆನ್ ಸಿಂಬಲ್ ಟೈಪ್ ಮಾಡಿ. 5000 ಅಂತ ಟೈಪ್ ಮಾಡಿ. ಇಲ್ಲಿ ರನ್ ದ ಕ್ವರಿ ಅಂತ ಬಟನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ನಮಗೆ 21 ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ ಸಿಕ್ತು. ಫಂಡಮೆಂಟಲಿ ರಿಚ್ 21 ಸ್ಟಾಕ್ಸ್ ಸಿಕ್ತು. ಸ್ವಲ್ಪ ಝೂಮ್ ಮಾಡೋಣ. ಅದರಲ್ಲಿ TCS, ಇನ್ಫೋಸಿಸ್, ITC, ಲೈಫ್ ಇನ್ಶೂರೆನ್ಸ್, ಹಿಂದೂಸ್ತಾನ್ ಯೂನಿಲಿವರ್ ಸಿಕ್ತು. ನಮಗೆ ಇನ್ನೊಂದು ಬೇಕಲ್ಲ, ಬಾಟಮ್ ಸ್ಟಾಕ್ಸ್ಗೆ RSI ಲೆಸ್ ದೆನ್ 30 ಬೇಕು. ಮತ್ತು ಸರ್ಚ್ ಕ್ವರಿಗೆ ಹೋಗಿ ಹ್ಯಾಂಡ್ ಅಂತ ಟೈಪ್ ಮಾಡಿ. RSI ಅಂತ ಟೈಪ್ ಮಾಡಿ. ಇಲ್ಲಿ ಫಸ್ಟ್ ಆಪ್ಷನ್ ಬಂತು ನೋಡಿ, RSI, ಅದ್ರ ಮೇಲೆ ಕ್ಲಿಕ್ ಮಾಡಿ. ಲೆಸ್ ದೆನ್ ಅಂತ ಸಿಂಬಲ್ ಟೈಪ್ ಮಾಡಿ. ದೆನ್ 30 ಅಂತ ಟೈಪ್ ಮಾಡಿ. ಕೆಳಗಡೆ ರನ್ ದ ಕ್ವರಿ ಅಂತ ಬಟನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ರೈಟ್ ಸೈಡ್ ಕಾರ್ನರಲ್ಲಿ ಸೇವ್ ದ ಕ್ವರಿ ಅಂತ ಬಟನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಒಂದು ನೇಮ್ ಕೊಡಿ, ಲಾರ್ಜ್ ಕ್ಯಾಪ್ ಸ್ಟಾಕ್ ಬಾಟಮ್ ಅಂತ. ದೆನ್ ಡಿಸ್ಕ್ರಿಪ್ಷನಲ್ಲಿ ಸ್ಟಾಕ್ ವಿತ್ RSI ಲೆಸ್ ದೆನ್ 30 ಅಂತ ಟೈಪ್ ಮಾಡಿ. ಕೆಳಗಡೆ ಸೇವ್ ದ ಕ್ವರಿ ಅಂತ ಬಟನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಸರ್ಚ್ ಕ್ವರಿ ಸೇವ್ ಆಯಿತು, ಲಾರ್ಜ್ ಕ್ಯಾಪ್ ಸ್ಟಾಕ್ ಬಾಟಮ್ ಅಂತ. ಇಲ್ಲಿ ಝೂಮ್ ಮಾಡ್ತೀನಿ ನೋಡಿ, 4 ಸರ್ಚ್ ರಿಸಲ್ಟ್ ಬಂದಿದೆ. ಅದರಲ್ಲಿ ಮೊದಲನೇದಾಗಿ HAL ಕೋಲ್ ಇಂಡಿಯಾ. HALನ ಚಾರ್ಟ್ ಓಪನ್ ಮಾಡಿದ್ದೀನಿ ನೋಡಿ, ಡೌನ್ ಟ್ರೆಂಡ್ ಚಾರ್ಟ್, RSI ರೀಡಿಂಗ್ 31. ಇನ್ನೊಂದು ಎಕ್ಸಾಂಪಲ್ ಕೋಲ್ ಇಂಡಿಯಾದ RSI ರೀಡಿಂಗ್ ಬಂದು 26. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಬರುವ ಎಲ್ಲ ವೀಡಿಯೋಸು ನೋಡಿ.